Hello everyone. GPSTR and HSTR ಕಾನ್ಸೆಪ್ಟ್ಸ್ನ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಫಿಸಿಕ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇದು ಈ ರೀತಿಯಾಗಿ ಸ್ಕ್ರೀನನ್ನು ರೆಕಾರ್ಡ್ ಮಾಡೋದಕ್ಕೆ ನನಗೆ ಕಷ್ಟ ಆಗಿದ್ದರಿಂದ ನಾನು ಈ ರೀತಿಯಾಗಿ ಕ್ಯಾಮ್ರಾದಲ್ಲೇ ತೋರಿಸ್ಕೊಳ್ತಾ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ. ಇದರಲ್ಲಿ ಪಾರ್ಟ್ 2 ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ, ಯಾರೋ ಒಬ್ಬರು ಮೆನ್ಷನ್ ಮಾಡಿದರು ಎಕ್ಸಾಂಪಲ್ಸ್ ಹೆಚ್ಚಿಟ್ಕೊಳ್ಳಿ ಅಂತ, ಆಗ ಕಾನ್ಸೆಪ್ಟ್ಸ್ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಿ. ಅದರಲ್ಲಿ ನನಗೂ ಅನಿಸಿದ್ದೇನೆ ಇದನ್ನು ನಾನು ಇನ್ಕ್ಲೂಡ್ ಮಾಡಲೇಬೇಕು ಅಂತ ಹೇಳಿ. ಲೈಕ್ ಪೋಲ್ ರಿಪಲ್ ಈಚ್ ಅದರ್, ಅನ್ಲೈಕ್ ಪೋಲ್ ಅಟ್ರ್ಯಾಕ್ಟ್ ಈಚ್ ಅದರ್ ಅಂತ ಅನ್ನೋ ಕಾನ್ಸೆಪ್ಟ್ ನಮಗೆ ಏನು ಗೊತ್ತಿದೆ ಅದನ್ನು ನಮಗೆ PU ಟೆಕ್ಸ್ಟ್ ಬುಕ್ಕಲ್ಲಿ ಸಖತ್ತಾಗಿ ಹೇಳಿದ್ದಾರೆ. ಬಟ್ ತುಂಬ ಲೆಂದಿಯಾಗಿ ಕೊಟ್ಟಿರೋದ್ರಿಂದ ಕನ್ಫ್ಯೂಸಿಂಗ್ ಆಗಿದೆ. ಅದನ್ನು ನಾನು ತುಂಬ ಶಾರ್ಟಾಗಿ ನಿಮಗಿಲ್ಲಿ ಕೊಡ್ತಾಯಿದ್ದೀನಿ. ಸೊ ಗ್ಲಾಸ್ ರಾಡ್ ರಬ್ಡ್ ವಿತ್ ಸಿಲ್ಕ್. ಒಂದು ಗ್ಲಾಸ್ ರಾಡನ್ನು ತೊಗೊಂಡ್ಬಿಟ್ಟು ಅದನ್ನು ನೀವು ಸಿಲ್ಕ್ ಜೊತೆಗೆ ರಬ್ ಮಾಡಿದ್ರಿ ಅಂತಂದರೆ, ಡ್ಯೂ ಟು ಫ್ರಿಕ್ಷನ್ ನಾವು ಹೇಳ್ತಾ ಇದ್ವಿ ಗೊತ್ತಲ್ವ, ಅಲ್ಲಿ ರಬ್ಬಿಂಗ್ ಮಾಡಿದಾಗ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ ಡೆವಲಪ್ ಆಗುತ್ತೆ, ಇದೆಲ್ಲ ಓದಿದ್ವಿ ಅಲ್ವಾ. ಒಂದು ಪಾಸಿಟಿವ್ ಚಾರ್ಜ್ ಬಂತು ಅಂದರೆ ಇನ್ನೊಂದು ನೆಗೆಟಿವ್ ಚಾರ್ಜ್ ಬರುತ್ತೆ ಅಂತ ನಾವೀಗ ಆಲ್ರೆಡಿ ಓದಿದ್ದೀವಿ. ಸೊ ಎರಡು ಈಗ ಗ್ಲಾಸ್ ರಾಡನ್ನು ಮತ್ತು ಸಿಲ್ಕನ್ನು ಉಜ್ಜಿದಾಗ ಏನಾಗ್ತಾ ಇದೆ ಅಂದರೆ, ಗ್ಲಾಸ್ ರಾಡ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಸಿಲ್ಕಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಬರೀ ಸಿಲ್ಕ್ ಅಲ್ಲ, ಈವನ್ ನೀವು ಊಲಿಂದ ನೀವು ಉಜ್ಜಿದ್ರೂ ಸಹಿತ ನಿಮಗೆ ಅಲ್ಲಿ ಗ್ಲಾಸ್ ರಾಡ್ ಪಾಸಿಟಿವ್ ಆಗುತ್ತೆ, ಊಲು ನೆಗೆಟಿವ್ ಆಗುತ್ತೆ. ಈಗ ಎರಡು ಗ್ಲಾಸ್ ರಾಡುಗಳನ್ನು ಹತ್ತಿರ ತಂದ್ವಿ ಅಂತಂದರೆ ಎರಡು ಪಾಸಿಟಿವ್ ಆಗಿರೋದ್ರಿಂದ ದೇ ವಿಲ್ ರಿಪಲ್. ಅದೇ ಆ ಗ್ಲಾಸ್ ರಾಡನ್ನು ಇನ್ನೊಂದು ಪ್ಲಾಸ್ಟಿಕ್ ರಾಡ್ ಜೊತೆಗೆ ತಂದ್ವಿ ಅಂದರೆ ಆಗ ಅಟ್ರ್ಯಾಕ್ಟ್ ಆಗುತ್ತೆ. ಆ ಪ್ಲಾಸ್ಟಿಕ್ ರಾಡ್ ಹೇಗೆ ಬಂತು, ಅದು ಯಾಕೆ ಇಲ್ಲಿ ತಗೋತಾ ಇದ್ದೀವಿ, ಯು ವಿಲ್ ಗೆಟ್ ಟು ನೋ ಆಫ್ಟರ್ ವೈಲ್. ಸೊ ಹಾಗಿದ್ರೆ ಇದೇ ಗ್ಲಾಸ್ ರಾಡನ್ನು ಮತ್ತೆ ನಾನು ಊಲ್ ಜೊತೆಗೆ ತೊಗೊಬಂದ್ವಿ ಅಂತಂದರೆ ಆಗ ಆ ಊಲು ನೆಗೆಟಿವ್ ಆಗಿರುತ್ತೆ. ಗ್ಲಾಸ್ ರಾಡ್ 2 ಗ್ಲಾಸ್ ರಾಡ್ಗಳು ಏನಾಗುತ್ತೆ ಅಲ್ಲಿಗೆ ರಿಪಲ್ ಆಗುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ ಪ್ಲಾಸ್ಟಿಕ್ ರಾಡನ್ನು ಇವಾಗ ನಾನು ಕ್ಯಾಟ್ಸ್ ಫರ್ ಜೊತೆಗೆ ಉಜ್ಜಿದಾಗ ಆಗೇನಾಗ್ತದೆ, ಇಲ್ಲಿ ನೋಡಿ ಅಪೋಸಿಟ್ ಚಾರ್ಜ್ ಬರ್ತದೆ. ಕ್ಯಾಟ್ಸ್ ಫರ್ ಅಂದರೆ ಕ್ಯಾಟ್ನ ಹೇರ್ ಅಂತ. ಸೊ ಕ್ಯಾಟ್ಗಳ ಹೇರಿಂದ ನಾವು ಉಜ್ಜಿದಾಗ ಏನಾಗ್ತಿದೆ ಅಂದರೆ ಪ್ಲಾಸ್ಟಿಕ್ ರಾಡು ನೆಗೆಟಿವ್ ಚಾರ್ಜ್ ಬರ್ತದೆ, ಕ್ಯಾಟ್ಸ್ ಫರ್ದು ಪಾಸಿಟಿವ್ ಬಂತು. ಹಾಗಿದ್ರೆ ಆ ಎರಡು ಪ್ಲಾಸ್ಟಿಕ್ ರಾಡ್ಗಳನ್ನು ನಾನು ಹತ್ತಿರ ತಂದೆ ಅಂದರೆ ಎರಡೂ ನೆಗೆಟಿವ್ ಆಗಿದ್ದರಿಂದ ದೇ ವಿಲ್ ಆಲ್ಸೋ ರಿಪಲ್ ಆಗುತ್ತೆ. ಇದೇ ಪ್ಲಾಸ್ಟಿಕ್ ರಾಡನ್ನು ನಾನು ಇಲ್ಲಿರುವಂತಹ ಗ್ಲಾಸ್ ರಾಡು, ಅದು ಸಿಲ್ಕ್ ಜೊತೆಗೆ ಉಜ್ಜಿರೋದಾಗಿರ್ಬೋದು ಅಥವಾ ಊಲ್ ಜೊತೆಗೆ ಉಜ್ಜಿರೋದಾಗಿರ್ಬೋದು, ಇವೆರಡರ ಜೊತೆಗೆ ನಾನು ಏನಾದರೂ ಹತ್ತಿರ ತಂದರೆ ದೇ ವಿಲ್ ಅಟ್ರಾಕ್ಟ್ ಫಾರ್ ಶ್ಯೂರ್. ಯಾಕಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗಿರುತ್ತೆ, ಇದು ನೆಗೆಟಿವ್ ಇದು ಪಾಸಿಟಿವ್ ಆಗಿರುತ್ತೆ, ದ್ಯಾಟ್ಸ್ ವೈ. ಹಾಗಿದ್ರೆ ಇಲ್ಲಿ ತಂದಂತಹ ಈ ಗ್ಲಾಸ್ ರಾಡು ಇದು ಕ್ಯಾಟ್ಸ್ ಫರ್ ಜೊತೆಗೆ, ಅಂದರೆ ಇಲ್ಲಿ ನಾವು ಹೇಳಿದ್ದಿವಾಗ ಗ್ಲಾಸ್ ರಾಡನ್ನು ಸಿಲ್ಕ್ ಜೊತೆ ಉಜ್ಜಿರೋದು, ಊಲ್ ಜೊತೆಗೆ ಉಜ್ಜಿದ್ದೀವಿ, ಈಗ ಕ್ಯಾಟ್ಸ್ ಫರ್ ಜೊತೆಗೆ ಉಜ್ಜಿದ್ದೀವಿ. ಈ 3 ಕೇಸಲ್ಲೂ ಸಹಿತ ಗ್ಲಾಸ್ ರಾಡ್ ಪಾಸಿಟಿವ್ ಚಾರ್ಜ್ ಬರುತ್ತೆ, ಉಳಿದಿರೋಂಥದ್ದು ನೆಗೆಟಿವ್ ಚಾರ್ಜೇ ಬಂದಿರುತ್ತೆ. ಅದಕ್ಕೊಂದು ಎಕ್ಸಾಂಪಲಲ್ಲಿ ಮತ್ತೊಂದು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ 3 more ಪಾಯಿಂಟ್ಸ್. ಇವು 3 ಲಿಂಕ್ಡ್ ಆಗಿದೆ. ಪ್ಲಾಸ್ಟಿಕ್ ರಾಡನ್ನು 2 ಪಿತ್ ಬಾಲ್ಸ್ ಜೊತೆಗೆ ಉಜ್ಜಿದ್ವಿ ಅಂದರೆ, ಟಚ್ ಮಾಡಿದ್ವಿ ಅಂದರೆ, ಅಥವಾ ಪ್ಲಾಸ್ಟಿಕ್ ರಾಡ್ ಅಥವಾ ಗ್ಲಾಸ್ ರಾಡನ್ನು ಪಿತ್ ಬಾಲ್ ಜೊತೆಗೆ ತಂದ್ವಿ ಅಂದರೆ, ಅಥವಾ ಬೋತ್ ಗ್ಲಾಸ್ ರಾಡ್ ಮತ್ತು ಪ್ಲಾಸ್ಟಿಕ್ ರಾಡ್ ಎರಡನ್ನೂ ಒಂದೊಂದು ಪಿತ್ ಬಾಲ್ ಹತ್ತಿರ ನಾವು ತಂದ್ವಿ ಅಂತಂದರೆ, ಓಕೆ. ಸೊ ಏನಾಗ್ತಿದೆ ಅಂದರೆ, ಪಿತ್ ಬಾಲ್ ಜೊತೆ ತಂದಾಗ ಪ್ಲಾಸ್ಟಿಕ್ ರಾಡಿಗೆ ಆಲ್ರೆಡಿ ನೆಗೆಟಿವ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದೆ ನಿಮಗೆ ಈಗ ಆಲ್ರೆಡಿ. ಸೊ ನೆಗೆಟಿವ್ ಬರ್ತಿದೆ ಅಂದರೆ ಇದೂ ಆ್ಯಕ್ಚುಲಿ ಏನಾಗ್ಬಿಡುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಲೈಕ್ ಇಂಡಕ್ಷನ್ ಥರ ಏನಿರುತ್ತೋ ಅದೇ ಹೋಗ್ಬಿಡುತ್ತೆ. ನಾಟ್ ಇಂಡಕ್ಷನ್, ಕಂಡಕ್ಷನ್ ಥರ, ಇದರಲ್ಲಿ ಏನಿರುತ್ತೋ ಅದೇ ಹೋಗೋ ಥರ. ಸೊ ಇದು ನೆಗೆಟಿವ್ ಆಗುತ್ತೆ, ಸೊ ದೇ ವಿಲ್ ರಿಪಲ್. ಇದು ಪ್ಲಾಸ್ಟಿಕ್ ಪಾಸಿಟಿವ್ ಇತ್ತು, ಈ ಪಿತ್ ಬಾಲು ಪಾಸಿಟಿವ್ ಆಗಿಬಿಡುತ್ತೆ, ಸೊ ದೇ ರಿಪಲ್. ಆದರೆ ಒಂದು ಗ್ಲಾಸ್ ರಾಡನ್ನು ಒಂದು ಪಿತ್ ಬಾಲ್ಗೆ, ಇನ್ನೊಂದು ಪ್ಲಾಸ್ಟಿಕ್ ರಾಡನ್ನು ಇನ್ನೊಂದು ಪಿತ್ ಬಾಲಿಗೆ ತಂದ್ವಿ ಅಂತಂದರೆ ಆಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬರುತ್ತೆ, ಸೊ ದೇ ವಿಲ್ ಅಟ್ರ್ಯಾಕ್ಟ್. ಸೊ ಐ ಹೋಪ್ ಇಟ್ ಹೆಲ್ಪ್ಸ್. ಸಿಂಪಲ್ ಆ್ಯಂಡ್ ಶಾರ್ಟ್ ವಿಡಿಯೋ, ಬಟ್ ಕನ್ಸೆಪ್ಟ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಇಲ್ಲಿವರೆಗೂ ಬರೀ ಚಾರ್ಜಸ್ ಬಗ್ಗೆ ಆಯಿತು. ನಾವು ಎಂಟ್ರ್ ಆಗ್ತೀವಿ ನೆಕ್ಸ್ಟ್ ಕೂಲಮ್ಸ್ ಲಾಗೆ ಹೋಗ್ತೀವಿ. ಸ್ಟೇ ಮೋಟಿವೇಟೆಡ್. ನಿಮಗೆ ಈ ನೋಟ್ಸ್ಗಳು ಈ ಥರ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂದರೆ ಜಾಯಿನ್ ವಿತ್ ಮೀ. ನಾನು ಕೊಡೋ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗ್ತಿದೆ ಅಂದರೆ ಜಸ್ಟ್ ಡೂ ಕಮೆಂಟ್, ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.